ಅನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಮದುವೆ ನಾನು ಹುಟ್ಟುಹಬ್ಬದ ದಿನದಂದೇ ಮದುವೆ ಆಗ್ತಾ ಇದೆ. ನಾವು ಮೊದಲೇ ಪವರ್ ಸ್ಟಾರ್ ಅಭಿಮಾನಿ. 8 ವರ್ಷ ಆಗಿತ್ತು ಮದುವೆ ಫಿಕ್ಸ್ ಆಗಿ, ಯಾವಾಗಲೂ ಆಗಿತ್ತಿಲ್ಲ. ಅದು ಪವರ್ ಸ್ಟಾರ್ ಬರ್ಡೇಲೇ ಆಗಬೇಕು ಅಂತ ಬರೆದಿತ್ತು ಅನ್ನೋಗದ. ಇವತ್ತು ಆಯ್ತದ, ತುಂಬ ಖುಷಿ. ಅದು ನಾವು ಲವ್ ಮ್ಯಾರೇಜ್ ಬೇರೆ 8 ವರ್ಷದಿಂದ ಕಾದಿರೋದಕ್ಕೂ ಆಶೀರ್ವಾದ ಇದ್ದೇ ಇರುತ್ತೆ. ಅವ್ರ ಆಶೀರ್ವಾದ ಇರೋದಕ್ಕೆ ಇವತ್ತು ಪವರ್ ಸ್ಟಾರ್ ಅವರಿಂದ ಮದುವೆ ಫಿಕ್ಸ್ ಆಗಿ ಮದುವೆನೇ ಆಗೋಯ್ತು. ಹೇಗೆ ಜೀವನ ಯಾವ ರೀತಿ ಮಾಡ್ತೀರಾ? ಮಾಮೂಲಿ ಅಪ್ಪು ಸರ್ ಆರೈಕೆ ಆಸರು ಎಲ್ಲ ಇದೆ. ಸಖತ್ತಾಗಿ ಹಾಕಿ ಕೊಟ್ಟ ದಾರಿಯಲ್ಲಿ ನಡೀತೀರಾ? ನಡೀತಾ ಇರೋದೆ. ಅವ್ರು ಏನು ಬರ್ದು ಕೊಡೋರು ಹಂಗೆ ನಡೀತಾ ಇರೋದೆ. ಏನ್ ಹೇಳ್ತೀರಮ್ಮ? ತುಂಬ ಖುಷಿ ಆಗ್ತಾ ಇದೆ. ನಾವು ಇಷ್ಟು ವರ್ಷ ಲವ್ ಮಾಡಿ ಮದುವೆ ಆಗ್ತಿಲ್ಲ ಅಂತ ತುಂಬ ಸಫರಲ್ಲಿ ಇದ್ವಿ. ಬಟ್ ಅಪ್ಪು ಸರಿಂದ ನಮಗೊಂದು ಆಪರ್ಚುನಿಟಿ ಸಿಕ್ತು. ಸೊ ಸಾರ್ಥಕ ಇದೆ. ನಮ್ಗೆ ಇಲ್ಲಿ ಮದುವೆ ಆಗೋಕ್ಕೆ ಆ್ಯಕ್ಚುಲಿ ತುಂಬ ನಮಗೆ ಲಕ್ಕಿ ಇಬ್ರು ನಾವು ಈಗ ಮದುವೆ ಆಗ್ತಿರೋದು. ಸೊ ತುಂಬ ಹ್ಯಾಪಿ ಆಗಿದೆ. ಮುಂದಿನ ಜೀವನ ಯಾವ ರೀತಿ ನಡೆಸಬೇಕು? ತುಂಬ ಖುಷಿಯಾಗಿರ್ತೀವಿ. ಪುನೀತ್ ಸರ್ ಅವ್ರದ್ದು ಸರಳತೆ ಏನಿದೆ, ಅವ್ರ ಮಾದರಿ ಅಂತ ನಾವು ನಡೀತೀವಿ ಅನ್ನೋದು ಅಳವಡಿಸ್ಕೋತೀವಿ, ಪಾಲಿಸ್ತೀವಿ ನಾವು ಅದನ್ನ. ಅದೇ ರೀತಿ ಗಂಡ ಹೆಂಡತಿ ಅವರಿದ್ರಲ್ಲ ಆ ಥರ ಇರ್ತೀವಿ ಸರ್. ತುಂಬ ಅನ್ಯೋನ್ಯವಾಗಿ ತುಂಬ ಚೆನ್ನಾಗಿರ್ತೀವಿ. ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರುತ್ತೆ. ಏನೇ ಬಂದರೂ ಹಂಚ್ಕೊಂಡು ಒಗ್ಗಟ್ಟಲ್ಲಿ ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನೀವು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಾ ಇದೆ? ಸರ್ ತುಂಬ ಖುಷಿ ಆಗ್ತಿದೆ. ನಮಗೆ ಗೊತ್ತಿರಲಿಲ್ಲ ಈ ವರ್ಷ ಮದುವೆ ವಾಸಿ ವರ್ಷ ನಡೀತಿದೆ ಅಂತೇಳಿ. ಕೇಳಿದ್ದು ತುಂಬ ಸಂತೋಷ ಆಯಿತು. ಕೇಳಿದ್ದು ನೆಕ್ಸ್ಟ್ ಡೇ ನಾನು ಇಲ್ಲಿ ಬಂದು ಅರ್ಜಿ ಹಾಕ್ಬಿಟ್ಟು ತುಂಬ ಹ್ಯಾಪಿಯಾಗಿದ್ದೀವಿ. ಜೀವನನ ಮುಂದೆ ಹ್ಯಾಪಿ ಲೈಫಲ್ಲಿ ನಾನು ಹೇಳ್ತಿದ್ದೆ ಚೆನ್ನಾಗಿರ್ತೀನಿ ಅಂತ. ಚೆನ್ನಾಗಿರ್ತೀನಿ. ಹೌದು ಹೌದು ಆದರ್ಶ ಪಾಲಿಸ್ತೀರಾ? ಹೌದು ಪಾಲಿಸ್ತೀವಿ ಸರ್. ಅವ್ರು ಹಾಕಿ ಕೊಟ್ಟ ದಾರಿಯಲ್ಲಿ ನಡೀತೀರಾ? ಹೌದು ಖಂಡಿತ ನಡೀತೀವಿ ಸರ್. ಜೀವನದಲ್ಲಿ ಇನ್ನೂ ನಾವು ತುಂಬ ಚೆನ್ನಾಗಿ ಬದುಕಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಿ. ಹೌದು ತುಂಬ ಖುಷಿ ಆಗ್ತಿದೆ. ಎಕ್ಸೈಟ್ಮೆಂಟ್ಲಿ ಮಾತೇ ಬರ್ತಾ ಇಲ್ಲ. ಹೌದು ತುಂಬ ಇರಬೇಕಾಯ್ತು. ಇನ್ನೂ ತುಂಬ ಸಂತೋಷವಾಗಿರ್ತಿತ್ತು. ಬಟ್ ಅವರ ಅಪ್ಪಟ ಅಭಿಮಾನಿ ನಾವು. ತುಂಬ ಸಂತೋಷ ಆಗ್ತಿದೆ ಸರ್. ನಿಮ್ಮ ಹೆಸರು? ನಂಜುಂಡ. ಏನು ಅನ್ನಿಸ್ತಾ ಇದೆ ಈ ಒಂದು ಸಂದರ್ಭದಲ್ಲಿ? ಖುಷಿ ಆಗ್ತಿದೆ. ತುಂಬಾ ಖುಷಿ. ಒಂದು ಅರ್ಥಪೂರ್ಣವಾದಂಥ ಸಾಮೂಹಿಕ ವಿವಾಹ ಕಡಿಮೆ ಇದರಲ್ಲಿ ಖರ್ಚಿನಲ್ಲಿ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಯಿತು. ನನ್ನಂತೂ ಅಭಿಮಾನಿ, ಅಪ್ಪಟ ಅಭಿಮಾನಿ ನಾನು. ತುಂಬ ಖುಷಿ ಆಯಿತು. ನಿಮ್ಮ ಹೆಸರು? ತೇಜಸ್ವಿ. ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಈ ಸಂದರ್ಭದಲ್ಲಿ? ತುಂಬ ಖುಷಿ ಆಗ್ತಿದೆ ಸರ್. ಪುನೀತ್ ರಾಜ್ಕುಮಾರ್ ಅವರ ಒಂದು ಹುಟ್ಟುಹಬ್ಬಕ್ಕೆ ನೀವು ಒಂದು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪುನೀತ್ ರಾಜ್ಕುಮಾರ್? ಇಷ್ಟೆಲ್ಲ ಒಳ್ಳೇದು ಮಾಡ್ತಿದ್ದಾರೆ ಅಂದ್ಕೊಂಡು ಒಂದು ನಮ್ಮ ಕಡೆಯಿಂದ ಹೇಳ್ತಿದ್ದೀವಿ ಅಂತ ಹೇಳ್ತೀವಿ. ಹೊಸ ಜೀವನಕ್ಕೆ ಕಾಲಿಡ್ತಾ ಅವ್ರ ಹುಟ್ಟುಹಬ್ಬದ ದಿನದಿಂದ ನಾವು ಹೊಸದಾಗಿ ಕಾಲಿಡ್ತಿದ್ದೀವಿ. ಖುಷಿ ಆಗ್ತಾ ಇದೆ. ಖುಷಿ ಆಯ್ತು. ಫುಲ್ ಖುಷಿ. ಯಾವ ಊರು ತಾವು? ಸರ್ಗೂರು ಎಚ್ ಡಿ ಕೋಟೆ ಸರ್. ಜಾಕಿ ಅಂತ. ಅಂಜು ಅಂತ.